ಆಳುವವರ ಇಚ್ಛಾಶಕ್ತಿಯ ಕೊರತೆ, ಅರಣ್ಯ ಹೋರಾಟಗಾರರ ನಡುವೆ ಸಮನ್ವಯದ ಕೊರತೆಯ ಕಾರಣ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಯದೆ ನನೆಗುದಿಗೆ ಬಿದ್ದಿದೆ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಮುಖ್ಯಸ್ಥ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಹೇಳಿದರು. ಅವರು ಯಲ್ಲಾಪುರದಲ್ಲಿ ಈ ಕುರಿತು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅರಣ್ಯ ಅತಿಕ್ರಮಣದಾರರು ವಾಸ್ತವ್ಯ ಜೀವನೋಪಾಯಕ್ಕಾಗಿ ಅನಿವಾರ್ಯವಾಗಿ ತಲತಲಾಂತರದಿಂದ ಜಿಲ್ಲೆಯಲ್ಲಿ 82,000ಕ್ಕೂ ಅಧಿಕ ಅರಣ್ಯವಾಸಿ ಕುಟುಂಬಗಳ ಭೂಹಕ್ಕು ಮಾನ್ಯಗೊಳಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ತಿರಸ್ಕೃತಗೊಂಡಿರುವ ಅರ್ಜಿಗಳ ಮರುಪರಿಶೀಲನೆಗಾಗಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಆದರೆ ಮರುಪರಿಶೀಲನೆ ಪ್ರಕ್ರಿಯೆ ಕಾಟಾಚಾರಕ್ಕೆ ನಡೆಯುತ್ತಿದೆ ಎಂದು ದೂರಿದರು. ತಿರಸ್ಕೃತ ಅರ್ಜಿಗಳ ಮರುಪರಿಶೀಲನೆಯ ಭಾಗವಾಗಿ ಜಂಟಿ ಮಹಜರು ಸಮಿತಿ ನೀಡುವ ವರದಿಯು ಭೂಹಕ್ಕು ಮಾನ್ಯಗೊಳಿಸುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಸಾಕ್ಷಿ ದಾಖಲೆಯಾಗಿ ಪರಿಗಣಿಸಲ್ಪಡುತ್ತದೆ. ಆದರೆ ನಿಯೋಜಿಸಲ್ಪಟ್ಟಿರುವ ಜಂಟಿ ಮಹಜರು ಸಮಿತಿಯು ಹಲವು ನ್ಯೂನತೆಯಿಂದ ಕೂಡಿದೆ. ಅನುಸರಿಸುತ್ತಿರುವ ವಿಧಾನಗಳು ಸಹ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಿರ್ದೇಶನಗಳಿಗೆ ಸಂಪೂರ್ಣ ವ್ಯತಿರಿಕ್ತವಾಗಿದೆ. ಇದರಿಂದಾಗಿ ನ್ಯಾಯ ಸಿಗುವ ಕುರಿತು ಬಡ ಅರಣ್ಯವಾಸಿಗಳು ಆತಂಕಗೊಂಡಿದ್ದಾರೆ ಎಂದರು. ಮರುಪರಿಶೀಲನೆ ಪ್ರಕ್ರಿಯೆ ಶೀಘ್ರ ಪರಿಣಾಮಕಾರಿ ಅನುಷ್ಠಾನದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಮಧ್ಯಪ್ರವೇಶಿಸಬೇಕು. ಜಿಲ್ಲಾಧಿಕಾರಿಗಳೊಂದಿಗೆ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ಹೋರಾಟಗಾರರನ್ನು ಒಳಗೊಂಡು ಸಭೆ ಏರ್ಪಡಿಸಿ ಜಂಟಿ ಮರುಪರಿಶೀಲನಾ ಸಮಿತಿಯು ಅನುಸರಿಸಬೇಕಾದ ಸೂಕ್ತ ವ್ಯಾಖ್ಯಾನದೊಂದಿಗೆ ನ್ಯಾಯಯುತ ವರದಿ ರೂಪುಗೊಂಡು ಬಡ ಅತಿಕ್ರಮಣದಾರರ ಕುಟುಂಬಗಳು ವಂಚಿತರಾಗದಂತೆ ಜಾಗೃತೆ ವಹಿಸಬೇಕು. ತನ್ಮೂಲಕ ತಿರಸ್ಕೃತ ಅರ್ಜಿಗಳ ಮರುಪರಿಶೀಲನಾ ಆದೇಶವನ್ನು ಸಾಫಲ್ಯಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಬೆನಿತ್ ಸಿದ್ದಿ, ಪ್ರಮುಖರಾದ ಗಿರೀಶ್ ನಾಯ್ಕ್ ಹೆಮ್ಮಾಡಿ, ಗಣೇಶ್ ಪಟ್ಗಾರ್, ಸಂತೋಷ್ ಬೋವಿವಡ್ಡರ್, ಶಿವಾನಂದ್ ನಾಯ್ಕ್ ಮಧುರವಳ್ಳಿ, ಕರೀಂ ಸಾಬಾ ಬನವಾಸಿ ಇತರರು ಇದ್ದರು. 2019ರಲ್ಲಿ ಏನು ಮರುಪರಿಶೀಲನೆ ಫಸ್ಟ್ ಟೈಮ್ ಕೊಟ್ಟಾಗ ಕಾರಣಾಂತರದಿಂದ ಅಂತಂದ್ರೆ ಅವ್ರ ಜಡ್ಪಿ ವ್ಯವಸ್ಥೆ ಇರಲಿಲ್ಲ, ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಇರಲಿಲ್ಲ, ಸಮಿತಿ ಸದಸ್ಯತ್ವ ಇರಲಿಲ್ಲ. ಇದೆಲ್ಲ ಕಾರಣ ಇಟ್ಕೊಂಡು ಸಾರಕ್ಕೆ ರಿಜೆಕ್ಟ್ ಮಾಡಿದ್ರು. ಅದು ಮೊದಲೇ ಮರುಪರಿಶೀಲನೆಗೆ 2019ರಲ್ಲಿ ಬಂದಿರುವಂಥ ಆದೇಶ ಸುಪ್ರೀಂ ಕೋರ್ಟ್ ನಮ್ಮ ಹತ್ರ ಬಗೆಹರಿಸ್ಕೊಂಡಿರೋದು 5,350 ಸಮಥಿಂಗ್ 5,500 ಒಳಗೆ 89,000 ನಾವು ಬಗೆಹರಿಸ್ಕೊಂಡಿರೋದು ಬರೇ ಒಂದು 30,000. ಅದನ್ನು ಭಾಳ ಪಕ್ಕ ಇದ್ದು ಅವರಾಗೆ ಮಾಡ್ಕೊಂಡ್ರೆ ಬಗೆಹರಿಸೋಗಿದ್ದಾವೆ. ಸೊ ಇಲ್ಲಿ ನಮ್ಮ ಪರ್ಸೆಂಟೇಜು 4%, ರಾಜ್ಯದ್ದು 3%, ನಮ್ಮ ಜಿಲ್ಲೆಯದು 4%. ಸೊ ಈ ಒಂದು ತುಲನಾತ್ಮಕ ವಿಚಾರ ನೋಡಿದಾಗ ನಮ್ಮ ರಾಜ್ಯದ್ದು ಮತ್ತು ಇತರೆ ರಾಜ್ಯದ್ದು ಕಾನೂನು ಕಾಮನ್ 1980 ಸಂರಕ್ಷಣೆ ಅರಣ್ಯ ಕಾನೂನು ಇಡೀ ದೇಶಕ್ಕೆ ಬಂದೇ ಅಲ್ಲ. ಅದೇ ಕಾನೂನು ಅದೇ ನಿಯಮಾವಳಿಯೊಳಗೆ ಬೇರೆ ರಾಜ್ಯದವ್ರು ಬಗೆಹರಿಸ್ಕೊಂಡಿದ್ದಾರೆ, ನಮ್ಮವ್ರು ಬಗೆಹರಿಸ್ಕೊಂಡಿಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಬರುತ್ತೆ. ಇಲ್ಲಿರ್ತಕ್ಕಂಥ ಪ್ರಮುಖ ಹೋರಾಟಗಾರರೊಳಗೆ ನಾವು ಅರಣ್ಯ ಹೋರಾಟಗಾರರು ನಾವು ಈಗ ಸುಮಾರು ಒಂದು 2-3 ಕಡೆ ಭಟ್ಕಳ ಸಿದ್ದಾಪುರ ಮಾಡಿದ್ದೇವೆ. ಎಲ್ಲ ಕಡೆ ಒಬ್ಬ ಪ್ರಮುಖವಾದ ನಾಯಕರಿದ್ದಾರೆ. ಉದಾಹರಣೆ GM ಶೆಟ್ಟಿ ಅನುಕೂಲ ನಿಮಗೆಲ್ಲ ಗೊತ್ತಿದೆ, ಮಾಜಿ ಜಡ್ಪಿ ಸದಸ್ಯರು, ಚಂದ್ರಕಾಂತ್ ಕೊಚ್ರೇಕರ್ ಹೊನ್ನಾವರ, ರಾಮಮೋಗೇರ್ ಭಟ್ಕಳ, ವೀರ್ ನಾಯ್ಕ ಮತ್ತು ವಿರೋಧಕ ನಾಯಕ್ ಸಿದ್ದಾಪುರ, ಆಮೇಲೆ ನಮ್ಮ CF ನಾಯಕರು ಅವರೆಲ್ಲ ಮುನ್ನಡೆ ಬರಲಿಲ್ಲ. ಹೋರಾಟಗಾರರು ದೊಡ್ಡ ಯಾರಿಯಾಗಿದೆ, ಮುಂಚೂಣಿಯಲ್ಲಿರ್ತಕ್ಕಂಥ ಹೋರಾಟಗಾರರು ಇದ್ದಾರೆ. ಸೊ ಇವರೆಲ್ಲರೂ ಹೋರಾಟ ಪ್ರಾರಂಭ ಮಾಡಿ 25-30 ವರ್ಷ ಆಯಿತು, ಆದರೂ ಬಗೆಹರಿದಿಲ್ಲ. ಸೊ ಇದೇ ನಮ್ಗೆ ಇಂಡಿಕೇಶನ್ ಕೊಡ್ತದೆ ಬೇರೆ ರಾಜ್ಯಗಳು ಮಾಡ್ಕೊಳ್ಳೋದಾದ್ರೆ ನಮ್ಮನ್ನಾಗಿರೋದ್ರೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.